ಈ ನಮ್ಮ ದಲಿತ ನಾಯಕರುಗಳ ಬಳಿ ನಾನೊಂದು ನೇರವಾಗಿ ಪ್ರಶ್ನೆನ ಮಾಡ್ತೀನಿ ಕಣ್ರಿ. 25,000 ಅಲ್ಲ, 25 ಲಕ್ಷ ಅಲ್ಲ, 25 ಕೋಟಿ ಅಂತೂ ಅಲ್ವೇ ಅಲ್ಲ. ಸರಿಸುಮಾರು 25,000 ಕೋಟಿ ಹಣ. ಏನೇಳಿ? 25,000 ಕೋಟಿ ಹಣ ದಲಿತರಿಗಾಗಿ, ದಲಿತರ ಉದ್ಧಾರಕ್ಕಾಗಿ, ದಲಿತರ ಏಳಿಗೆಗಾಗಿ ಅಂತಲೇನೆ ಮೀಸಲಿಟ್ಟಿದ್ದಂತಹ ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಉಚಿತ ಭಾಗ್ಯಗಳಿಗೆ ಬಳಕೆಯನ್ನ ಮಾಡ್ಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಹದೇವಪ್ಪನವರೇ ಹೇಳ್ತಾ ಇದ್ದಾರೆ. ಈಗ ಯಾಕೆ ದಲಿತ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಮಾಡೋದಿಲ್ಲ, ಉಗ್ರವಾದಂತಹ ಹೋರಾಟಗಳನ್ನ ಮಾಡೋದಿಲ್ಲ? ಸುಮ್ಮನಾಗೆ ಯೋಚನೆಯನ್ನ ಮಾಡಿ. ಏನಾದ್ರೂ ಅಪ್ಪಿತಪ್ಪಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಇದೇ ರೀತಿಯಾಗಿ ದಲಿತರಿಗಾಗಿ ಮೀಸಲಿಟ್ಟಿರುವಂತಹ ಹಣವನ್ನ ಏನಾದ್ರೂ ಅಪ್ಪಿತಪ್ಪಿ ಬಿಜೆಪಿ ಸರ್ಕಾರ ಏನಾದ್ರೂ ಬಳಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ರೆ ಸುಮ್ಮನೆ ಇರ್ತಾ ಇದ್ರ? ಉಗ್ರವಾದಂತಹ ಹೋರಾಟವನ್ನ ಮಾಡ್ತಾ ಇದ್ರು. ಅಂದ್ರೆ ನಿಮ್ಮ ಹೋರಾಟಗಳು ಏನಿದ್ರೂನು ಬಿಜೆಪಿಯ ವಿರುದ್ಧವಾಗಿ ಮಾತ್ರ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿಗರ ವಿರುದ್ಧವಾಗಿ ನೀವುಗಳು ಹೋರಾಟವನ್ನ ನಡೆಸೋದಿಲ್ಲ. ಯಾಕೆ ಹೀಗಾಗಿ ಡಬಲ್ ಸ್ಟ್ಯಾಂಡರ್ಡ್ ಅಂತನ್ಬಿಟ್ಟು ಒಂದು ಹೋರಾಟವನ್ನ ಮಾಡಿ ಇನ್ನು ಮುಂದೆ ಯಾವುದೇ ಸರ್ಕಾರಗಳು ಬಂದ್ರೂ ದಲಿತರಿಗಾಗಿ ಮೀಸಲಿಟ್ಟಿರುವಂತಹ ಹಣವನ್ನ ಯಾವುದೇ ಕಾರಣಕ್ಕೂ ಬಳಕೆಯನ್ನ ಮಾಡ್ಕೊಳ್ಬಾರ್ದು ಅನ್ನುವಂತಹ ಒಂದು ಕಾನೂನನ್ನ ತರೋದಕ್ಕೆ ಒಂದು ಉಗ್ರವಾದಂತಹ ಹೋರಾಟವನ್ನ ಮಾಡಿ. ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಬೆಲೆ ಅನ್ನೋದಿರುತ್ತೆ. ಸುಮ್ಮನೆ ಯಾವ್ಯಾವುದೋ ಬೇಡದಿರೋ ವಿಚಾರಗಳಿಗೆಲ್ಲ ಸುಮ್ಮನೆ ಹೋರಾಟಗಳನ್ನ ಮಾಡ್ತೀರಾ, ಪ್ರತಿಭಟನೆಗಳನ್ನ ಮಾಡ್ತೀರಾ. ಸುಮ್ಮನೆ ಹಾಗೆ ಒಮ್ಮೆ ನೀವೇ ಯೋಚನೆಯನ್ನ ಮಾಡಿ ನೋಡ್ಕೊಳ್ಳಿ.